ಮೊದಲಿಗೆ ನಾವು ಗುರು ವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಎಂದು ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ಒಂದ್ ಸೆಕೆಂಡ್. ಸೊ ಹಿಂದಿನ ಕ್ಲಾಸ್ಗಳಲ್ಲಿ ನಾವೆಲ್ಲರೂ ಕೂಡ ರೇಖಿ ಅಂದ್ರೆ ಏನು, ಅದ್ರ ಇತಿಹಾಸ ಏನು, ನಮ್ಮ ಅಭ್ಯಾಸಗಳು ಹವ್ಯಾಸಗಳೆಲ್ಲ ಹೇಗಿರ್ಬೇಕು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಈ ದಿನ ನಾವು ಏನನ್ನ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಆ ಪಂಚ ತತ್ವಗಳು, ಪ್ರಿನ್ಸಿಪಲ್ಸ್ ಅಂತ ಹೇಳಿ ಕರಿತೀವಿ ನಾವು. ಆ ಒಂದು ಪ್ರಿನ್ಸಿಪಲ್ಸ್ ಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಆ ಬ್ರಹ್ಮಾಂಡದೊಂದಿಗೆ ಆ ಅನುಗ್ರಹವನ್ನ ಅಥವಾ ನಾವೇನೆಲ್ಲ ಅನ್ಕೊಳ್ತೀವಲ್ಲ ಅದೆಲ್ಲವನ್ನ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಪಾಲನೆಯನ್ನ ಮಾಡ್ಬೇಕಾಗಿರುವಂತಹ ವಿಷಯಗಳು ಯಾವ್ಯಾವ್ದು ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿರುವಂತದ್ದು. ಏನು ಅಂತ ಹೇಳಿದ್ರೆ ಈ ಒಂದು ದಿನ ಕೋಪ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ ಪ್ರಿನ್ಸಿಪಲ್ ಯಾವುದು ಅಂತ ಹೇಳಿದ್ರೆ ಜಸ್ಟ್ ಫಾರ್ ಟುಡೇ ಏನ್ ಮಾಡ್ಬೇಕು ನಾವು, ಐ ವಿಲ್ ನಾಟ್ ಬಿ ಆಂಗ್ರಿ ಅಂತ. ಯಾಕೆ ಹೇಳಿ, ಕೋಪ ಮಾಡಿಕೊಂಡಾಗ ಏನೆಲ್ಲ ಘಟನೆಗಳು ಘಟಿಸುತ್ತೆ ಹೇಳಿ. ಆಟೋಮ್ಯಾಟಿಕಲಿ ಕೋಪ ಬಂತು, ಸಿಟ್ಟು ಬಂತು ಅಂತ ಹೇಳಿದಾಗ ನಮ್ಮ ಬಾಡಿಯಲ್ಲಿ ಉಸಿರು ಏನಾಗುತ್ತೆ, ಮೊದಲು ವೇರಿಯೇಷನ್ ಆಗುತ್ತೆ. ನಮ್ಮ ಬಾಡಿಲಿ ಬಂದ ಕೆಮಿಕಲ್ಸ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ನಮ್ಮ ಮನಸ್ಸು, ನಮ್ಮ ಬ್ರೈನ್, ಸಂಪೂರ್ಣವಾಗಿ ನಮ್ಮ ಶರೀರವೆಲ್ಲವೂ ಕೂಡ ವೇರಿಯೇಷನ್ ಆಗುತ್ತೆ. ನಮ್ಮ ಶರೀರ ವೇರಿಯೇಷನ್ ಆಯ್ತು, ಬದಲಾವಣೆ ಆಯ್ತು ಅಂದ್ರೆ ನಮ್ಮ ಉಸಿರಿನಲ್ಲಿ ಏರುಪೇರಾಯ್ತು ಅಂತ ಹೇಳಿದ್ರೆ ನಮ್ಮ ಎನರ್ಜಿ ಎಲ್ಲ ನಮ್ಮ ಸ್ಥಿತಿಗೆ ಬಂತು ಅಂತ ಹೇಳಿದಾಗ ಏನಾಯ್ತು ಅಲ್ವಾ? ತೊಂದರೆ ಯಾರಿಗಾಗತ್ತೆ, ನಮಗಾಗತ್ತಾ ಬೇರೆಯವ್ರಿಗಾಗತ್ತಾ? ಹೆಚ್ಚಿಗೆ ತೊಂದರೆ ಆಗೋದು ಯಾರಿಗೆ? ಬೇರೆಯವ್ರಿಗಿಂತ ಹೆಚ್ಚಿಗೆ ತೊಂದರೆ ನಮಗೆ ಆಗೋದು. ಆದ್ರೆ ನಾವೇನ್ ಅನ್ಕೊಳ್ತಾ ಇದೀವಿ ಅಂದ್ರೆ ನನ್ನ ಸಿಟ್ಟಿಂದ ಬೇರೆಯವ್ರಿಗೆ ತೊಂದರೆ ಆಗೋದು, ಬೇರೆಯವ್ರಿಗೆ ನಾನು ಕಲಿಸ್ತೇನೆ, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ನಾವು ಅನ್ಕೊಳ್ತಾ ಇದ್ದೀವಿ. ಆದ್ರೆ ಬೇರೆಯವ್ರಿಗಿಂತ ಜಾಸ್ತಿ ತೊಂದರೆ ಆಗೋದು ನಮ್ಗೆ, ನಮ್ಮ ಆರೋಗ್ಯದಲ್ಲಾಗಿರ್ಬೋದು, ನಮ್ಮ ಮನಸ್ಸಿನಲ್ಲಾಗಿರ್ಬೋದು, ನಮ್ಮ ಎನರ್ಜಿಯಲ್ಲಾಗಿರ್ಬೋದು. ಲಾಸ್ ಆಗೋದು ಯಾರಿಗೆ ಅಂದ್ರೆ ನಮಗೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಕೋಪ ಬರುತ್ತೆ, ಇವನ್ ನನಗೂ ಕೂಡ ಕೋಪ ಬರುತ್ತೆ. ಆದ್ರೆ ನಾವ್ ಏನ್ ಮಾಡ್ಬೇಕು, ತಕ್ಷಣ ನಾವು ಜಾಗೃತರಾಗ್ಬೇಕು. ಈಗ ನಾವು ದೀಕ್ಷೆ ತಗೊಳ್ತೀವಿ, ರೇಖಿ ಲೆವೆಲ್ 1, 2 ತಗೊಂಡ್ಬಿಟ್ಟಿದ ತಕ್ಷಣನೇ ನಮ್ಗೆ ಕೋಪ ಕಂಟ್ರೋಲಿಗೆ ಬಂದ್ಬಿಡುತ್ತಾ? ಬರಲ್ಲ. ನಾವು 100 ಸಲ ಕೋಪ ಮಾಡ್ಕೊಳ್ತಾ ಇರೋದು 95ಕ್ಕೆ ಬಂದು ನಿಂತ್ಕೊಳ್ತೀವಿ. 95ಕ್ಕೆ ಬಂದವರು 90ಕ್ಕೆ ಬರ್ತೀವಿ.
90 ನಾವು 80ಕ್ಕೆ ಬರ್ತೀವಿ, 50ಕ್ಕೆ ಬರ್ತೀವಿ, 30, 20, 10, 5 0ಗೆ ಬಂದು ನಾವು ನಿಲ್ತೀವಿ. ಅದೇ ನಾವೇನ್ ಮಾಡ್ಕೊಳ್ತೀವಿ, ಒಂದೇ ಕ್ಷಣದಲ್ಲಿ ಕೋಪ ಮಾಡಿದಾಗ, ಸಿಟ್ ಮಾಡ್ಕೊಂಡಾಗ ಎನರ್ಜಿ ಎಲ್ಲರಿಗೂ ಕೂಡ ಬದಲಾವಣೆ ಆಗುತ್ತೆ. ಎಲ್ಲರಿಗೂ ತೊಂದರೆ ಆಗತ್ತೆ, ಬೇರೆಯವ್ರಿಗೂ ತೊಂದರೆ ಆಗತ್ತೆ, ಬೇರೆಯವ್ರಿಗಿಂತ ನಮಗೆ ಜಾಸ್ತಿ ತೊಂದರೆ ಆಗತ್ತೆ. ಹಾಗಾಗಿ ನಾವು ಸ್ವಲ್ಪ ಜಾಗೃತರಾಗಿ ಆ ಸಿಚುವೇಶನ್ ನಾವೇನ್ ಮಾಡ್ಬೇಕು, ಸ್ವಲ್ಪ ನಾವೇನು ಕೋಪ ಬಂದಾಗ ಆ ಪರ್ಸನ್ ಮುಂದೆ ಇರಬಾರ್ದು, ಅಥವಾ ನಾವು ಮರೆಯಾಗಿ ಹೊಟ್ಟೋಗ್ಬಿಡ್ಬೇಕು, ಅಥವಾ ನಮ್ಮ ಉಸಿರಿನ ಕಡೆಗೆ ನಾವು ನೋಡ್ಕೊಳ್ಬೇಕು, ನಮ್ಮ ಗಮನವನ್ನ ಬೇರೆ ಕಡೆಗೆ ಹರಿಸ್ಕೊಳ್ಬೇಕು. ಆ ರೀತಿ ನಾವು ಒಂದು ಪ್ರಯತ್ನವನ್ನ ಮಾಡ್ತಾ 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 ನಮ್ಗೆ ಅರಿವಿಗೆ ಬರ್ತೀವಿ. ಹೌದಲ್ವಾ? ನೋಡಿ, ಆಗ ಏನಾಗುತ್ತೆ, ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ನಮ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಅರಿವಿಗೆ ಬರುತ್ತೆ, ಬೇರೆಯವ್ರಿಗೂ ತೊಂದರೆ ಆಗಲ್ಲ, ನಮಗೂ ತೊಂದರೆ ಆಗಲ್ಲ. ಆ ಕೋಪದಿಂದ ಆ ಕೋಪದಿಂದ ಏನಾದ್ರೂ ಕೆಟ್ಟ ಘಟನೆ ನಡೆದೋಯ್ತು ಅಂತಂದ್ರೆ ಅದನ್ನ ಯಾವತ್ತೂ ನಾವು ಸರಿ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಆದ್ರೆ ಎಷ್ಟೋ ಸಲ ನಾವ್ ಇದನ್ನ ಮಾಡ್ಕೊಂಡು ಬಂದಿದೀವಿ ನಾವು. ನೋಡಿ ಎಷ್ಟೆಲ್ಲ ಆಘಾತಗಳಾಗುತ್ತೆ ನಮ್ಗೆ. ಅದಕ್ಕೋಸ್ಕರ ನಾವು ಫಸ್ಟ್ ಪ್ರಿನ್ಸಿಪಲ್ ಇದನ್ನ ನಾವು ಫಾಲೋ ಮಾಡ್ಕೊಂತ ಬರೋಣ. ಸೆಕೆಂಡ್ ಒನ್ ಯಾವುದು? ಈ ಒಂದು ದಿನ ಚಿಂತಿಸುವುದಿಲ್ಲ. ಇವತ್ತು ಒಂದಿನ ಮಾತ್ರ ನಮ್ಮ ಪ್ರಯತ್ನ ಅಷ್ಟೇ, ನಾಳೆ ನಾವು ನೋಡ್ಕೊಳ್ಳೋಣ. ಇವತ್ತೊಂದು ದಿನ ನಾನು ಚಿಂತೆ ಮಾಡಲ್ಲ. ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ ಹೇಳಿ, ನಮ್ಗೆ ಯಾರು ಇಲ್ಲ ಜೊತೆನಲ್ಲಿ ಅಂದ್ರೆ ನಮ್ ಚಿಂತೆ ಮಾತ್ರ ನಮ್ ಜೊತೆನಲ್ಲಿ ಇರೋದು. ಹೌದಾ ಅಲ್ವಾ? ಯಾರು ಊಟ ಇರುತ್ತೋ, ನಿದ್ದೆ ಇರುತ್ತೋ, ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ರ ಚಿಂತೆ ಮಾತ್ರ ನಮ್ ಜೊತೆಗಿರುತ್ತೆ. ನಾಳೆ ಏನಾಗ್ಬಿಡುತ್ತೋ, ನಾಳಿಗೆ ಏನಾಗ್ಬಿಡುದು, ನನ್ ಮಗನ್ಗೆ ಏನಾಗ್ಬಿಡುತ್ತೋ, ನನ್ ಮಗಳಿಗೆ ಏನಾಗ್ಬಿಡುತ್ತೋ, ನನ್ ಗಂಡನ್ಗೆ ಏನಾಗ್ಬಿಡುತ್ತೋ, ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಅಂತ ಚಿಂತೆಯನ್ನ ಮಾಡ್ತಾ 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 ಏನಾಗುತ್ತೆ ನಮ್ಮೊಳಗಡೆ? ಚಿಂತೆ ಮಾಡೋದು ಏನಾದ್ರು ಪರಿವರ್ತನೆ ಆಗುತ್ತಾ? ಸತ್ಯ ನೋಡಿ, ಸತ್ಯವನ್ನೇ ಯೋಚನೆ ಮಾಡಿ. ನಾವು ಚಿಂತೆ ಮಾಡೋದ್ರಿಂದ ಏನಾದ್ರೂ ಪರಿವರ್ತನೆ ಆಗುತ್ತಾ? ಆಗುದಾದ್ರೆ ನಾನು ನಿಮ್ ಜೊತೆಗೆ ಬಂದು ಸುತ್ಕೊಂಡು ಚಿಂತೆ ಮಾಡ್ತೀನಿ, ನಾನು ಬರ್ತೀನಿ ನಿಮ್ ಜೊತೆಗೆ, ನಾವಿಬ್ರು ಸೇರೋಣ. ನಾವೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ, ನಮ್ಮ ರೇಖಿ ಪರಿವಾರದವರೆಲ್ಲರೂ ಕುತ್ಕೊಂಡು ಚಿಂತೆ ಮಾಡೋಣ. ಹೌದಲ್ವಾ? ಚಿಂತೆಯಿಂದ ಏನೂ ಪ್ರಯೋಜನ ಇಲ್ಲ. ಅದ್ರ ಬದಲು ನಾವೇನ್ ಮಾಡ್ಬೇಕು? ನಾವು ಸಹಾಯ ಈ ದಿನ ನನ್ನ ಕೈಲಿ ಏನ್ ಮಾಡಕ್ಕಾಗತ್ತೆ, ಎಷ್ಟು ಇನ್ನು ಶ್ರೇಷ್ಠವಾಗಿ ಮಾಡಬಹುದು ಅಂತ ಯೋಚನೆ ಮಾಡ್ಬೋದಲ್ವಾ? ಇದರ ಒಂದು ಕಸ ಗುಡಿಸ್ತೀವಿ ಅಂತ ಇಟ್ಕೊಳ್ಳಿ. ಆ ಕಸ ಗುಡಿಸೋ ಕೆಲಸ ಸಿಂಪಲ್, ಅದು ಕಸ ಗುಡಿಸೋದು. ಆ ಸಿಂಪಲ್ ಕಸ ಗುಡಿಸೋದನ್ನ ನಾವು ಶ್ರೇಷ್ಠವಾಗಿ ಇಡೀ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ತರ ನಾವು ಮಾಡಿದ್ರೆ ನಾವು ಗುರ್ತಿಸಲ್ವ ನಮ್ಮನ್ನ? ಹೌದಲ್ವಾ? ನೋಡಿ, ನೀವ್ ಯಾವ್ದಾದ್ರು ಕೆಲಸ ಮಾಡಿ, ಇದೇ ಅಂತಲ್ಲ, ಯಾವ ಕೆಲಸ ಮೇಲಲ್ಲ ಕೀಳಲ್ಲ, ಆದ್ರೆ ನಾವ್ ಯಾವುದೇ ಆ ತರ ನಾವ್ ಅಡಿಗೆ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಯಾಕೆ ಅಡಿಗೆ ಚೆನ್ನಾಗ್ ಬರಲ್ಲ? ಯಾಕೆ ನಮ್ಮನ್ನ ಎಲ್ಲರೂ ಕೂಡ ನಮ್ಮನ್ನ ಪ್ರೈಸ್ ಮಾಡಲ್ಲ, ಹೊಗಳಲ್ಲ ನಮ್ಮನ್ನ? ಅದ್ ನಾವ್ ಚಿಂತೆ ಮಾತ್ರ ಮಾಡ್ಕೊಂಡು ಕೂತ್ಕೊಳ್ತೀವಿ. ನಾವು ಚಿಂತೆಗೆ ಮಾತ್ರ ರೀಸನ್, ಕಾರಣಗಳಿಲ್ಲ. ಅದೇ ಕೆಲಸ ಮಾಡಕ್ ಮಾತ್ರ ಕಾರಣಗಳು ಬೇಕು ನಮಗೆ. ಹಾಗಾಗಿ ಸ್ವಲ್ಪ ನಾವೇನ್ ಮಾಡೋಣ, ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಬರೋಣ. ಚಿಂತೆ ಮಾಡೋದನ್ನ ಬಿಟ್ಟು ನಮ್ಮ ಕೈಯಲ್ಲಿ ಏನಿದೆ, ನಾವ್ ಹೌಸ್ ವೈಫ್ ಆಗಿದ್ಯಾ, ಅಥವಾ ನಾವ್ ಹೆಂಡತಿ ಗೃಹಸ್ಥರವರಾಗಿದೀವಾ, ನಾವು ಸಣ್ಣ ಕೆಲಸ ಮಾಡ್ತಾ ಇದೀವಾ, ಅಥವಾ ನಾನ್ ಟೈಲರ್ ಇದೀನಾ, ಅಥವಾ ನಾನ್ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಾ, ನಾನ್ ಟೀಚರ್ ಇದೀನಾ, ನಾವ್ ಯಾವ ಕೆಲಸದಲ್ಲಿ ಇದೀವೋ ಆ ಕೆಲಸವನ್ನ ನಾವು ಶ್ರೇಷ್ಠವಾಗಿ ನಾವು ಮಾಡ್ಕೊಳ್ತಾ ಬಂತು ಅಂದ್ರೆ ಎಲ್ಲವೂ ಕೂಡ ನಮ್ಗೆ ಬರುತ್ತೆ. ನೆಕ್ಸ್ಟ್ ಬನ್ನಿ, ಈ ಒಂದು ದಿನ ನಾನು ಕೃತಜ್ಞನಾಗಿರ್ತೀನಿ. Just for today, I will do my work honestly. Just for today, I will do grateful.
ಪ್ರತಿಯೊಂದಕ್ಕೂ ಕೂಡ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ನೋಡಿ, ಎಷ್ಟೋ ಜನಕ್ಕೆ ರಾತ್ರಿ ಮಲಗಿದವರು ಬೆಳಿಗ್ಗೆ ಎದ್ದೇಳಲ್ಲ, ನಾಳೆನೆ ಅವರು ಸತ್ತೋಗ್ತಾ ಇದ್ದಾರೆ. ಬಟ್ ನಾವು ಇವತ್ತು ಎದ್ದಿದ್ದೀನಿ, ಇವತ್ತು ಎದ್ದು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಪರಮಾತ್ಮ ಒಂದು ದಿನ ಎಕ್ಸ್ಟ್ರಾ ನಮಗೆ ಕೊಟ್ಟಿದ್ದಾನೆ ಅಲ್ವಾ. ಬದುಕೋ ಶಕ್ತಿಯನ್ನ, ಅವಕಾಶವನ್ನ, ಒಂದು ದಿನದಲ್ಲಿ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡುವಂತ ಅವಕಾಶ ನಮಗೆ ಕೊಟ್ಟಿದ್ದಾನೆ ಅಲ್ವಾ. ಅದನ್ನೇ ಮರ್ತು ಬಿಡ್ತಿದೀವಲ್ಲ ನಾವು. ಪ್ರಾಣ ಕೊಟ್ಟಿದ್ದಾನೆ, ಪ್ರಾಣ ಇದೆ ಅನ್ನೋದೇ ಮರ್ತು ಬಿಟ್ಟಿದೀವಿ. ನಾವೇನ್ ಯೋಚನೆ ಮಾಡ್ತಾ ಇದೀವಿ, ನನಗೆ ಅದು ಕೊಟ್ಟಿಲ್ಲ, ನನ್ನ ಹತ್ರ ಹಣ ಇಲ್ಲ, ನನ್ನ ದುಡ್ಡು ಇಲ್ಲ, ಇಲ್ದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಇದು ಇರೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಊಟ ಇಲ್ಲ, ಎಷ್ಟೋ ಜನಕ್ಕೆ ಮನೆ ಇಲ್ಲ, ಎಷ್ಟೋ ಜನಕ್ಕೆ ಕಣ್ಣುಗಳೇ ಇಲ್ಲ, ಕೈಗಳಿಲ್ಲ, ಕಾಲಿಲ್ಲ. ಕೆಲವರಿಗೆ ಬ್ರೈನ್ ಸ್ಟ್ರೋಕ್ ಆಗಿರುತ್ತೆ, ಬ್ರೈನ್ ಕರೆಕ್ಟ್ ಆಗಿ ವರ್ಕ್ ಮಾಡಲ್ಲ. ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ಸರಿ ಕೆಲಸ ಮಾಡ್ತಾ ಇಲ್ಲ. ನಮ್ ಕಣ್ಣು ಮುಂದೆನೆ ಎಷ್ಟು ಜನ ಎಷ್ಟು ರೀತಿ ಇದ್ದಾರೆ. ಬಟ್ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ವ, ಗ್ರೇಟ್ಫುಲ್ ಆಗಿದೀವ. ಪರಮಾತ್ಮ ನನಗೆ ಒಂದು ಮನೆ ಕೊಟ್ಟಿದ್ಯಾ, ಥ್ಯಾಂಕ್ ಯು. ನನಗೆ ಇವತ್ತು ನನ್ನ ಗಂಡ ನನ್ನ ಸಪೋರ್ಟ್ ಇದ್ದಾನೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ನಾನು ಹೇಳ್ದಂಗೆ ಕೇಳ್ತಾ ಇದಾರೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ತೃಪ್ತಿಯಿಂದ ನಾನು ಊಟ ಮಾಡಿದೀನಿ, ಇವತ್ತು ಒಂದೊಂದು ಊಟ ಹೊಟ್ಟೆ ತುಂಬಾ ಊಟ ಮಾಡಿದೀನಿ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ ಕುಡಿಯಕ್ಕೆ ನೀರ್ ಸಿಕ್ಕಿದೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಚೆನ್ನಾಗಿ ಉಸಿರಾಟ ಮಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಗೆ ಫೋನ್ ಇದೆ, ಇವತ್ತು ಫೋನ್ ಸಿಕ್ಕಿರೋದ್ರಿಂದ ನಾವು ಇವತ್ತೆಲ್ಲ ನೀವೆಲ್ಲರೂ ಕೂಡ ಭೇಟಿಯಾಗಿದ್ವಿ, ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವ. ನೋಡಿ, ಇರೋದನ್ನ ಬಿಟ್ಬಿಟ್ಟು ನಾವು ಇಲ್ದೇ ಯಾವುದಿಲ್ಲ ಅದ್ರ ಬಗ್ಗೆನೇ ನಾವು ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಇವತ್ತು ನಾವು ಇರೋದ್ರ ಬಗ್ಗೆ ನಮ್ಗೆ ಜ್ಞಾನ ಕೊಟ್ಟಿದ್ದಾನೆ, ನಮಗ್ ಕಣ್ಣು ಕೊಟ್ಟಿದ್ದಾನೆ ಪರಮಾತ್ಮ, ಅರ್ಥ ಮಾಡ್ಕೊಳ್ಳುವಂತ ಶಕ್ತಿಯನ್ನ ಕೊಟ್ಟಿದ್ದಾನೆ, ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಶರೀರ ಸಪೋರ್ಟ್ ಮಾಡ್ತಾ ಇದೆ. ಧನ್ಯವಾದ, ಧನ್ಯವಾದ, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟು ನೋಡಿ, ಎಷ್ಟು ಹುಡುಕ್ತಾ ಹೋದ್ರೆ ಈ ದಿನ ಒಂಥರ ಚಮತ್ಕಾರ ದಿನ, ಮಿರಾಕಲ್ಸ್ ನಡೀತಾ ಇದೆ ನಮ್ ಜೀವನದಲ್ಲಿ. ಎಷ್ಟು ಈಸಿಯಾಗಿ ನನ್ಗೆಲ್ಲ ಸಿಗ್ತಾ ಇದೆ. ಪರಮಾತ್ಮನ ಕೃಪೆ ನಮ್ಮ ಹತ್ರ ಎಷ್ಟಿದೆ ಅಂತ ಹೇಳಿದ್ರೆ ಅದ ಮಾತಿನಲ್ಲಿ ನಾವು ವರ್ಣಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾ ಇರೋದು, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಗ್ರೇಟ್ಫುಲ್. ಇವತ್ತು ಒಂದು ದಿನ ನಾನು ಎಲ್ಲರ ಮೇಲೆ ಕರುಣೆಯಿಂದ, ಪ್ರೀತಿಯಿಂದ ಇರ್ತೇನೆ. ಎಲ್ಲರ ಮೇಲೆ, ಅದು ಸಜೀವ ಆಗಿರ್ಬೋದು, ನಿರ್ಜೀವ ಆಗಿರ್ಬೋದು, ಅಕ್ಕದವರು, ಪಕ್ಕದವರು, ಪ್ರಾಣಿ ಪಕ್ಷಿಗಳು, ಜಾತಿ ಮತ ಭೇದ ಏನು ಇಲ್ಲ. ಇವತ್ತು ನನ್ನ ಜೊತೆ ಯಾರು ಭೇಟಿ ಆಗ್ತಾರೋ, ನನ್ನ ಜೊತೆ ಯಾರು ಸಿಗ್ತಾರೋ, ನಾನ್ ಮೀಟ್ ಮಾಡುವಂತವ್ರು ಎಲ್ಲರೂ ಕೂಡ ಪರಮಾತ್ಮನೇ, ಪರಮಾತ್ಮ ಸ್ವರೂಪ ವ್ಯಕ್ತಿಗಳು. ಹೇಳಿ ಅದನ್ನ ಪ್ರತಿದಿನ. ನಾನ್ ಯಾರ ಜೊತೆ ಭೇಟಿ ಮಾಡ್ತೀನೋ ಆ ವ್ಯಕ್ತಿಗಳೆಲ್ಲರೂ ಕೂಡ ಪರಮಾತ್ಮರು, ಆ ವ್ಯಕ್ತಿಗಳೆಲ್ಲ ಒಳ್ಳೆಯವರು. ಎಲ್ಲರಿಗೂ ಪ್ರೀತಿ ಕೊಡಿ. ಪ್ರೀತಿ ಕೊಡಕ್ಕೆ ಏನ್ ದುಡ್ಡು ಕೊಡ್ಬೇಕಾ? ಪ್ರೀತಿಯಿಂದ ಮಾತಾಡಕ್ಕೆ ದುಡ್ಡು ಕೊಡ್ಬೇಕಾ? ಕರುಣೆಯನ್ನು ತೋರ್ಸೋದಕ್ಕೆ ಏನ್ ದುಡ್ಡು ಕೊಡ್ಬೇಕಾ? ಹೇಳಿ, ಕರುಣೆ ಕೊಡೋದನ್ನ ದುಡ್ಡು ಕೊಡ್ಬೇಕಾ? ನಮ್ಮ ಪಕ್ಕದ ಮನೆಯವ್ರ ಹತ್ರ ಪ್ರೀತಿಯಿಂದ ಮಾತಾಡೋಕೆ ನಾವೇನ್ ದುಡ್ಡು ಕೊಡ್ಬೇಕಾ? ನೀವ್ ಚೆನ್ನಾಗಿದ್ದೀರಾ, ನಾನ್ ಚೆನ್ನಾಗಿದ್ದೀನಿ, ಇವತ್ತು ನಾನು ಆರೋಗ್ಯವಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ, ಅಥವಾ ನಿಮ್ಗೆ ಯಾರು ಇಲ್ವಾ, ನಾನು ನಿಮ್ಗೆ ಸಹಾಯ ಮಾಡ್ಕೊಡ್ತೀನಿ, ಅದಕ್ಕೆ ದುಡ್ಡು ಬೇಕಾ ನಮ್ಗೆ? ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ದ್ವೇಷ, ಅಸೂಯೆ, ಬೇಸರ, ದುಃಖ, ಅವ್ರೇನ್ ಅನ್ಕೊಂಡ್ಬಿಡ್ತಾರೋ, ಇವ್ರೇನ್ ಅನ್ಕೊಂಡ್ಬಿಡ್ತಾರೋ, ಅವ್ರ ಮೇಲೆ ನಮಗ್ ಕೋಪ, ನಮ್ ಮೇಲೆ ಅವ್ರ ಮೇಲೆ ಅವ್ರ ಕೋಪ. ಪ್ರೀತಿ ಅನ್ನೋದೇ ನಮ್ ಒಳಗಡೆ ಸತ್ತೋಗಿದೆ. ಯಾವಾಗ್ಲೂ ಮುಖದಲ್ಲಿ ಬೇಸರ, ಒಂದು ಮುಖದಲ್ಲಿ ಮುಗುಳ್ನಾಗೆ ಇಟ್ಕೊಳಕ್ಕೆ ಏನಪ್ಪಾ ನಮ್ಗೆ ತೊಂದ್ರೆ? ಕಷ್ಟದ ಪಾಡು ಕಷ್ಟ ಇರ್ಲಿ ಬಿಡಿ, ಮುಖದಲ್ಲಿ ನಗುನು ಇಲ್ಲ ನಮ್ಗೆ, ನಗುನು ಸತ್ತೋಗಿದೆ ನಮ್ಗೆ ಅಲ್ವಾ? ಸೊ ಜಸ್ಟ್ ನಮ್ಮ ಮನ್ಸು ಹೇಗಿರುತ್ತೆ ಹೇಳಿ? ನಾವು ನಗ್ತಾ ಇರ್ತೀವ, ಮನ್ಸು ಕೂಡ ಹಗುರವಾಗಿರುತ್ತಾ? ನೋಡಿ, ಜಸ್ಟ್ ಯೋಚನೆ ಮಾಡಿ. ಹೌದಲ್ವಾ? ನಾವು ಆಟೋಮ್ಯಾಟಿಕಲಿ ನಮ್ಮ ಶರೀರ ಎಲ್ಲವೂ ಕೂಡ ಹೂವಿನ ಹಾಗೆ ಹರಡಿಕೊಂಡಿರುತ್ತೆ.
ಕೆಲಸನ ಖುಷಿಯಿಂದ ಇವತ್ತೊಂದಿನ ಕೆಲಸ ನನಗೆ ಏನ್ ಸಿಕ್ಕಿದೆಯೋ ಅಂತ ತೃಪ್ತಿಯಿಂದ ಈಸಿಯಾಗಿ ಆನಂದವಾಗಿ ನಾವು ಕೆಲಸವನ್ನ ಮಾಡ್ತೀವಿ ಅನ್ಬೋದು. ಅದು ಮಾಡಿದಾಗ ಆ ಚಿಂತೆನೂ ಬರಲ್ಲ, ಕೋಪನೂ ಬರಲ್ಲ. ಆ ದಿನ ಹೇಗ್ ಕಳೀತು ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ಮೇಲೆ ಆ ಕೆಲಸನ ನಾವು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀವಿ ಅಲ್ವಾ. ಅಚ್ಚುಕಟ್ಟಾಗಿ ಮಾಡಿದಂತ ಕೆಲಸವನ್ನ ಸರ್ವಶ್ರೇಷ್ಠವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ ಕೆಲಸ ಯಾವತ್ತಾದ್ರೂ ನಮ್ಗೆ ರಿಸಲ್ಟ್ ಕೊಡದೇ ಇರುತ್ತಾ? ರಿಸಲ್ಟ್ ಯಾವ ರೀತಿನಾದ್ರೂ ಒಬ್ರು ಅಪ್ರಿಶಿಯೇಟ್ ಮಾಡ್ಬೋದು, ನಮ್ಮನ್ನ ಹೊಗಳ್ಬಹುದು, ಅಥವಾ ನೀವ್ ಮಾಡೋ ಕೆಲ್ಸಕ್ಕೆ ನಿಮ್ಗೆ ಹಣ ಕೊಡ್ಬಹುದು, ನಿಮ್ಗೊಂದ್ ನೌಕರಿ ಕೊಡ್ಬಹುದು, ಯಾವ ತರಲಾದ್ರೂ ನಮ್ಗೆ ಫಲಿತಾಂಶ ಸಿಗುತ್ತಾ? ಆದ್ರೆ ನಾವು ಚಿಂತೆಲಿ ಇದ್ಕೊಂಡು, ಕೋಪ ಮಾಡ್ಕೊಂಡು, ಸುಳ್ಳು ಹೇಳ್ಕೊಂಡು, ದುಃಖದಲ್ಲಿ ಇದ್ ಮಾಡ್ಕೊಂಡು, ನಾವು ನಮ್ ಗಮನ ಎಲ್ಲೋ ಇಟ್ಕೊಂಡು ಯಾವುದನ್ನು ನಾವು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ? ಈಗ ನಾವು ಸಿಗಾಕೊಂಡಿರೋದು ಈ ರೀತಿ ಇದೀವಿ ನಾವು. ಆ ಕೆಲ್ಸನೂ ಮಾಡಕ್ ಆಗ್ತಾ ಇಲ್ಲ, ಈ ಕೆಲ್ಸನೂ ಮಾಡಕ್ ಆಗ್ತಾ ಇಲ್ಲ, ನಮ್ ಆರೋಗ್ಯನೂ ಕೂಡ ನಮ್ಗೆ ಸರಿ ಹೋಗ್ತಾ ಇಲ್ಲ. ಒದ್ದಾಡ್ತಾ ಇದ್ದೀವಿ, ನರಳಾಡ್ತಾ ಇದ್ದೀವಿ. ಹೌದಲ್ವಾ ಹೇಳಿ? ನಿಜ ಅಲ್ವಾ? ಸಿಂಪಲ್ ಆಗಿ ಬೇರೆ ನಾಳೆ ನಾಳಿದ್ದು ಮುಂದಿನ ಚಿಂತೆಗಳು ಯಾವುದೂ ಬೇಕಿಲ್ಲ ನಮ್ಗೆ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹಾಸಿಗೆಯಲ್ಲಿ ಕೂತ್ಕೊಂಡ ತಕ್ಷಣ ನಾವು ಕೈಯನ್ನ ನಮಸ್ಕಾರವನ್ನ ಮಾಡಿದ ತಕ್ಷಣ, ಹೇ ಪರಮಾತ್ಮ, ಇವತ್ ನಾನು ಎದ್ದಿದ್ದೀನಲ್ಲ, ನಿನಗೆ ಥ್ಯಾಂಕ್ ಯು, ಅನಂತ ಅನಂತ ಧನ್ಯವಾದಗಳು. ಇವತ್ತೊಂದು ದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ಈ ಒಂದು ದಿನ ನಾನು ಚಿಂತೆ ಮಾಡೋದಿಲ್ಲ, ಈ ಒಂದು ದಿನ ನಾನು ಕೃತಜ್ಞಳಾಗಿರ್ತೇನೆ, ಈ ಒಂದು ದಿನ ನನ್ನ ಕೆಲಸನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ, ಈ ಒಂದು ದಿನ ನಾನು ಎಲ್ಲರ ಮೇಲೆ ಪ್ರೀತಿಯಿಂದ ಇರ್ತೇನೆ. ಯಾರ್ ಸಿಗ್ತಾರೋ ಎಲ್ಲರ ಜೊತೆಗೂ ಪ್ರೀತಿಯಿಂದ ಮುಖದಲ್ಲಿ ಒಂದು ಸುಳ್ಳಿನ ನಗು ಇಟ್ಕೊಳ್ಳಿ ಹೋಗ್ಲಿ. ಈಗ ಸಡನ್ ಆಗಿ ಅಂತ ನಾವು ನಗಕ್ ಆಗಲ್ಲ, ಹೌದು ಗೊತ್ತಾಗುತ್ತೆ, ಬೇಸರ ಇರುತ್ತೆ. ಅಟ್ಲೀಸ್ಟ್ ಒಂದ್ ಸಣ್ಣ ಆ ಸುಳ್ಳಿನ ನಗು ನಮ್ಮನ್ನ ಮುಖದಲ್ಲಿ ಒಂದು ಮುಖವಾಡವನ್ನ ಹಾಕೊಂಡಿದ್ರೆ ಅದು ಹೋಗ್ತಾ 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 ನಮ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. 100 ಇವತ್ತು ತಿಳ್ಕೊಂಡಿದೀನಿ, ನಾಳೆ 100% ಫಾಲೋ ಆಗ್ಬಿಡುತ್ತಾ? ಆಗಲ್ಲ. 80% ಆಗ್ಲಿ ಬಿಡಿ, 90 ಆಗ್ಲಿ, 99% ಆಗ್ಲಿ ಬಿಡಿ, 1% ಕಡಿಮೆ ಇತ್ತು ಅಂದ್ರೆ ನಮ್ ಎನರ್ಜಿ ಎಷ್ಟು ಸೇವ್ ಆಗುತ್ತೆ ಗೊತ್ತಾ? ಇವತ್ತು 90 ಆಗಿರೋದು ನಾಳೆ 80 ಬರ್ತೀವಿ, 80 ಇಂದ 70 ಬರ್ತೀವಿ, 70 ಬಂದದ್ದು 10 ಬರಲ್ವಾ? 10 ಬಂದದ್ದು 1%, 0% ಬರಲ್ವಾ? ನಾವು ಸದಾ ಯಾರ್ ಬಂದ್ರು ಖುಷಿಯಾಗಿರ್ತೀವಿ, ಯಾರಿದ್ರು ನಗ್ತಾ ಇರ್ತೀವಿ, ಯಾರ ಜೊತೆಗೆ ಇಲ್ಲಾಂದ್ರೂ ಖುಷಿಯಾಗಿರ್ತೀವಿ, ಯಾರ ಮೇಲೂ ಕೋಪ ಬರಲ್ಲ ನಮ್ಗೆ, ಯಾರ ಮೇಲೂ ದ್ವೇಷ ಇಲ್ಲ, ಎಲ್ಲರ ಮೇಲೂ ಪ್ರೀತಿ ಇದೆ ಅಂತ ಹೇಳಿದ್ರು ಸದಾ ಆನಂದವಾಗಿರ್ತೀವಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಕ್ಷಮಿಸ್ತಾ ಇಲ್ಲ. ಅವ್ರ ತಪ್ಪುಗಳನ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ ಬಿಗಿಯಾಗಿ. ಅವ್ರು ತಪ್ಪು ಮಾಡಿದ್ರು, ತಪ್ಪು ಮಾಡಿದ್ರು, ತಪ್ಪು ಮಾಡಿದ್ರು, ಅವ್ರು ಬೈದ್ರು, ಅವ್ರು ಬೈದ್ರು, ಅವ್ರು ಬೈದ್ರು, ಅದನ್ನೇ ಬಿಗಿ ಹಿಡ್ಕೊಂಡಿದೆ, ಬಿಡ್ತಾನೆ ಇಲ್ವಲ್ಲ ನಾವು. ಬಿಟ್ರೆ ತಾನೇ ಸ್ವತಂತ್ರವಾಗಿ ಹಾರಾಡೋದು. ಎಲ್ಲರೂ ಬಿಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ ನಾವು. ಬಿಡೋದನ್ನ ಕಲಿಬೇಕು ನಾವು. ಆಯ್ತಪ್ಪ, ಸ್ವತಂತ್ರವಾಗಿ ನಿಮ್ಗೆ ಇಷ್ಟನಾ? ಓಕೆ, ನಿಮ್ಗೆ ಇಷ್ಟ ಬಂದದ್ ಮಾಡ್ಕೊಡಿ. ಹೌದಾ, ಚೆನ್ನಾಗಿರಿ. ಯಾರು ಯಾವ ಕೆಲಸ ಮಾಡಿದ್ರು ಎಲ್ಲರೂ ಚೆನ್ನಾಗಿರ್ಬೇಕು ತಾನೇ. ಆದ್ರೆ ನನ್ ಮಾತನ್ನೇ ಕೇಳ್ಬೇಕು, ನಾನ್ ಹೇಳ್ದಂಗೆ ನಡಿಬೇಕು, ನಾನ್ ಹೇಳಿದ ದಾರಿನಲ್ಲೇ ಹೋಗ್ಬೇಕು ಅಂತ ಎಲ್ಲರೂ ನಾವು ಮಾಡಿದ್ರೆ ಹೇಗೆ ಸಾಧ್ಯ? ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಯೂನಿಕ್. ನಂತರ ನೀವಿರಕ್ಕಾಗಲ್ಲ, ನಿಮ್ ತರ ನಿಮ್ ಮಗ ಇರಕ್ಕಾಗಲ್ಲ, ನಿಮ್ ಮಗನ್ ತರ ನಿಮ್ ತಂದೆ ಇರಕ್ಕಾಗಲ್ಲ, ನಮ್ ತಂದೆ ತರ ನಮ್ ಮೊಮ್ಮಗಳು ಇರಕ್ಕಾಗಲ್ಲ. ಈ ಪ್ರಕೃತಿಯ ನಿಯಮ ಏನು ಅಂತ ಹೇಳಿದ್ರೆ ಬದಲಾಗ್ತಾ ಇರುತ್ತೆ. ನಾವು ಏನಾಗ್ಬೇಕು? ಬದಲಾವಣೆಯಿಂದ ಒಪ್ಕೊಳ್ಬೇಕು ನಾವು. ಎಲ್ಲ ಹೇಳಿರೋದು, ಹೇಳುವಂತ ವಿಧಾನಗಳು ಏನಾಗಿದೆ? ಬೇರೆ ಬೇರೆ ಆಗಿದೆ. ಬಸವಣ್ಣವ್ರು ಏನ್ ಹೇಳ್ತಾರೆ? ಕಾಯಕವೇ ಕೈಲಾಸ. ಯಾಕೆ ಹೇಳಿ? ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನಾವು ಕೆಲಸವನ್ನ ನಾವು ಶ್ರದ್ಧೆಯಿಂದ ಮಾಡಿದ್ರೆ
ನಮ್ಗೆ ಕೆಲಸ ಗೌರವ ತಂದ್ಕೊಡುತ್ತೆ, ಸನ್ಮಾನ ತಂದ್ಕೊಡುತ್ತೆ, ಹಣ ತಂದ್ಕೊಡುತ್ತೆ. ನಿಮ್ಗೆ ನಿಮ್ಮನ್ನ ಇಡೀ ಪ್ರಪಂಚ ಗುರುತಿಸುವ ಹಾಗೆ ಮಾಡುತ್ತೆ, ನಿಮ್ಗೆ ಕಾರ್ ತಂದ್ಕೊಡುತ್ತೆ, ಎಲ್ಲರೂ ತಂದ್ಕೊಡುತ್ತೆ ಅಲ್ವಾ? ಅದನ್ನೇ ಸಿಂಪಲ್ ಆಗಿ ನಮ್ಮ ಬಸವಣ್ಣವರು ಅಚ್ಚುಕಟ್ಟಾಗಿ ಅದನ್ನ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ದಯೇ ಧರ್ಮದ ಮೂಲವಯ್ಯ. ನೋಡಿ ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ. ಇಡೀ ಪ್ರಪಂಚವೇ ಒಂದು ಕುಟುಂಬ ಇದ್ದ ಹಾಗೆ. ಯಾರ ಮೇಲೆ ಯಾಕೆ ದ್ವೇಷ? ಎಷ್ಟು ನೋಡಿ, ಎಷ್ಟು ಸಣ್ಣ ಸಣ್ಣ ಒಂದೊಂದು ಸಾಲಿನಲ್ಲೇ ವಸುದೈವ ಕುಟುಂಬಕಂ ಅಂತ ಹೇಳಿದ್ರೆ ಇಡೀ ಪ್ರಪಂಚನೇ ನಮ್ಮ ಕುಟುಂಬ ಅಂದಾಗ ಬೇಸರ ಎಲ್ಲಿ, ದುಃಖ ಎಲ್ಲಿ ಬರುತ್ತೆ ನಮ್ಗೆ? ನಾವು ಸದಾ ನಾವು ಆ ಬ್ರಹ್ಮಾನಂದದ ಸ್ಥಿತಿಗೆ ನಾವು ಹೋಗ್ತೀವಿ. ಯಾವ್ದಿದ್ರು ಅದು ದುಃಖ ಇರ್ಲಿ, ನೋವು ಬರ್ಲಿ, ಚಿಂತೆ ಇರ್ಲಿ, ಅಥವಾ ಬೇಸರ ಆಗ್ಲಿ, ದೊಡ್ಡ ಚಾಲೆಂಜಸ್ ಬರ್ಲಿ, ಅವಾಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಶಾಂತವಾಗಿದ್ದು ನಾವು ಅಂತ ಹೇಳಿದ್ರೆ ನಮ್ಗೆ ದಾರಿ ಕಾಣಿಸುತ್ತೆ. ದಾರಿ ಕಾಣಿಸ್ತು ಅಂತ ಹೇಳಿದ್ರೆ ನಾವು ಮುಂದೆ ಹೋಗ್ಬಹುದು. ಸೊ ನೋಡಿ, ಇಷ್ಟು ಸಿಂಪಲ್ ಆಗಿರುವಂತಹ ಈ ರೇಖೆಯ ಪಂಚತತ್ವಗಳನ್ನ ನಾವು ಫಾಲೋ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಸಿಂಪಲ್ ಇದೆ. ಪ್ರತಿದಿನ ಅದ್ ಯಾಕೆ ಅಂತ ಹೇಳಿದ್ರೆ ನಾವು ಪ್ಯೂರಿಫೈ ಆಗ್ಬೇಕು. ನಾವು ಒಂದು ಆ ಎನರ್ಜಿಯ ಜೊತೆಗೆ ನಾವು ಕನೆಕ್ಷನ್ ಆಗ್ಬೇಕು. ನಾವ್ ಅನ್ಕೊಂಡಿದ್ರೆ ನಮ್ಗೆ ಸಿಗಬೇಕು ಅಂತ ಹೇಳಿದ್ರೆ ಕೇಳಿ, ನೀವ್ ಅನ್ಕೊಳ್ಳೋಕ್ಕಿಂತ ಮುಂಚೆ ಅದು ಬರುತ್ತೆ, ನಿಮ್ ಕೈಗೆ ಬರುತ್ತೆ. ನೀವ್ ಜಸ್ಟ್ ನಿಮ್ ಮನಸ್ಸೊಳಗೆ ಒಂದು ಥಾಟ್ಸ್ ಬಂದ್ರೆ, ವಿಚಾರ ಬರ್ತಿದೆ ಅಂತ ಹೇಳಿದ್ರೆ ಅದ್ ನೀವ್ ಅನ್ಕೊಂಡಿದ್ದಕ್ಕಿಂತ ಮುಂಚೆ ನಿಮ್ ಮುಂದೆ ಅದು ಬಂದು ನಿಂತಿರುತ್ತೆ. ಪರಮಾತ್ಮ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ಇದೆ. ನಿಮ್ಗೆ ಏನ್ ಬೇಕು ಅದೆಲ್ಲ ಸಿಗುತ್ತೆ. ಆದ್ರೆ ನೀವು ಎಷ್ಟು ಪರಿಶುದ್ಧರಾಗಿದ್ದೀರಾ, ಎಷ್ಟು ಪ್ಯೂರಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀರಾ ನೀವು. ಪ್ಯೂರಿಫೈ 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 ಪ್ಯೂರಿಫೈ. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಡ್ತೀವಿ, ಹೌದಲ್ವಾ? ತಿಳಿದೇನೋ ಮಾಡ್ಬಿಡ್ತೀವಿ ನಾವು. ಆದ್ರೆ ನಾವ್ ಅದನ್ನ ಏನ್ ಮಾಡ್ತಾ ಬರ್ಬೇಕು? ಪ್ರತಿದಿನ ನಾವು ಅದನ್ನ ಅವಲೋಕನೆಯನ್ನ, ನಮ್ಮನ್ನ ನಾವು ನೋಡ್ಕೊಳ್ಬೇಕು. ನಮ್ಮನ್ನ ನಾನು ಕನ್ನಡಿಯ ತರ ನನ್ನನ್ನ ನಾನು ನೋಡ್ಕೊಳ್ಬೇಕು. ನನ್ನನ್ನ ನಾವ್ ಯಾರು ನೋಡ್ಕೊಳ್ತೀವಿ, ಆಗ ಪ್ಯೂರಿಫೈ 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 ಆಗ್ತಾ ಆ ನೇಚರ್ ಜೊತೆಗೆ ನಾವು ಬ್ರಹ್ಮಾಂಡದೊಂದಿಗೆ ನಾವು ಅಲೈನ್ ಆಗ್ಬಿಡ್ತೀವಿ. ದ್ವೇಷ ಇಟ್ಕೊಂಡು ಏನ್ ಮಾಡೋದು? ಕೋಪ ಇಟ್ಕೊಂಡು ಎಷ್ಟ್ ದಿನ ಇರ್ತೀರಾ? ಆ ಕೋಪದ ತೀವ್ರತೆ ಹೇಗಿರುತ್ತೆ ಗೊತ್ತಾ ನಮ್ಗೆ? ಈಗ ನಾವು ಧ್ಯಾನಕ್ಕೆ ಬಂದ್ಮೇಲೆ ನಿಮ್ಗೆ ಅರಿವು ಉಂಟಾದ್ಮೇಲೆ ಏನಾಗುತ್ತೆ ಗೊತ್ತಾ? 1 ವರ್ಷ ಕೋಪ ದ್ವೇಷ ಮಾಡೋರು 6 ತಿಂಗಳಿಗೆ ಬಂದು ನಿಂತ್ಕೊಳ್ತೀವಿ. ಅದ್ರ ತೀವ್ರತೆ ಏನಾಗುತ್ತೆ? ಕಡಿಮೆ ಮಾಡ್ಕೊಳ್ಬೇಕು ನಾವು. ಸಾಯೋ ತನಕ ನಿಮ್ ಮುಖ ನೋಡಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಅದ್ರ ತೀವ್ರತೆಯನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಯಾಕೆ ಹೇಳಿ? ಅವರ ಕರ್ಮನ ನಾವ್ ತಗೊಳಕ್ಕಾಗಲ್ಲ. ನಿಮ್ಮ ಕರ್ಮನ ಅವ್ರು ತಗೊಳಕ್ಕಾಗತ್ತಾ? ಅಕೌಂಟ್ ಎಕ್ಸ್ಚೇಂಜ್ ಮಾಡ್ಕೊಳಕ್ಕಾಗತ್ತಾ? ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದಾ ಹೇಳಿ? ಕರ್ಮದ ಅಕೌಂಟ್ ಅನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೊಳಕ್ಕಾಗತ್ತಾ? ಆಗಲ್ಲ. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಅವರು ಕರ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಥವಾ ಕೆಟ್ಟ ಸತ್ಕರ್ಮ ಮಾಡದೆ ಅವರು ಆ ಕರ್ಮ ಫಲವನ್ನು ಅವ್ರು ಅನುಭವಿಸ್ತಾ ಇದ್ದಾರೆ, ನೀವು ರೆಡಿ ಇದ್ದೀರಾ ಅನುಭವಿಸೋದಿಕ್ಕೆ? ನಿಮಗೇನ್ ಬೇಕು ಹಾಗಾದ್ರೆ? ನಿಮಗೇನ್ ಬೇಕು? ನಿಮಗೆ ನಿಮ್ ಸತ್ಕರ್ಮ ಬೇಕಲ್ವಾ? ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಬೇಕಲ್ವಾ? ನಿಮಗೆ ಹಣ ಬೇಕು, ನಮಗೆ ಹಣ ಬೇಕು, ನಮಗೆ ಆರೋಗ್ಯ ಬೇಕು, ನನಗೆ ಶ್ರೀಮಂತಿಕೆ ಬೇಕು, ನನಗೆ ಎಲ್ಲಾ ಬೇಕು ಅಂತ ಹೇಳಿದ್ಮೇಲೆ ಆಗ ನಾನು ಬದಲಾವಣೆ ಆಗ್ಬೇಕು ತಾನೆ? ನಾವು ಮಾತ್ರ ಇಲ್ಲ, ಆದ್ರೆ ಎಲ್ಲ ನನಗ್ ಮಾತ್ರ ಬರ್ಬೇಕು. ಸೊ ಹಾಗಾಗಿ ಸಿಂಪಲ್ ನೀವು ಎಷ್ಟು ಸರಳವಾಗಿ ಇರ್ತಾರೋ ಅದಕ್ಕೆ ಮಹಾನ್ ಸಾಧು ಸಂತರು
ಭಗವಾನ್ ಬುದ್ಧರು, ವಿವೇಕಾನಂದರು ಇವೆಲ್ಲರೂ ನೋಡಿ ಸರಳವಾಗಿ ಸರಳತೆಯಲ್ಲಿ ಸರಳವಾಗಿದ್ಬಿಟ್ಟಿದ್ದಾರೆ. ಬಸವಣ್ಣ, ಅಕ್ಕ ಮಹಾದೇವಿ, ಕನಕದಾಸರು, ಪುರಂದರದಾಸರು, ಎಷ್ಟೊಂದು ಉದಾಹರಣೆಗಳಿದೆ ಅಂತ ಹೇಳಿದ್ರೆ ಸರಳತೆಯಲ್ಲಿ ಸರಳವಾಗಿ ಅವರು ಅದರಲ್ಲಿ ವಿಲೀನವಾಗ್ಬಿಟ್ಟಾಗ ನಮ್ಗೇನಾಗುತ್ತೆ ಅಂದ್ರೆ ನಮಗೇನ್ ಬೇಕು ಅದು ನಮಗಿಂತ ಮುಂಚೆ ಆಗುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತದ್ದು, ನಮ್ಮ ಜೀವನದಲ್ಲಿ ತುಂಬಾ ಅವಶ್ಯಕತೆ ಆಗಿರುವಂತದ್ದು. ಎಲ್ಲನೂ ಕೂಡ ಕ್ಷಮಿಸ್ಬಿಡಿ, ಎಲ್ಲನೂ ಕೂಡ ಮರ್ತು ಬಿಡಿ. ಇವತ್ತಿನಿಂದ ಹೊಸ ಜೀವನವನ್ನ ನಾವು ಪ್ರಾರಂಭ ಮಾಡೋಣ. ನಮ್ ಜೊತೆ ಯಾರಿದ್ದಾರೆ? ಜಸ್ಟ್ ಇಮ್ಯಾಜಿನ್ ಮಾಡಿ, ಅರ್ಜುನ ಜೊತೆ ಯಾರಿರೋದು? ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ಮೇಲೆ ಗೆಲುವು ಯಾರ್ದು? ಅರ್ಜುನ್ದೇ ತಾನೆ. ಹಾಗಾದ್ರೆ ನಾವು ಯಾರ ಜೊತೆಗಿದ್ದೀವಿ? ಸಣ್ಣದಾಗಿ ಯೋಚನೆ ಮಾಡಿ. ನಮ್ಮ ಜೊತೆ ನಾವು ನಂಬಿರೋದು ಯಾರನ್ನ? ನಾವು ಯಾರ ಜೊತೆ ನಾವು ಮುಂದೆ ಸಾರಥಿಯ ಕರ್ಕೊಂಡು ಹೋಗ್ತಾ ಇದೀವಿ ನಾವು ಅಂತ ಹೇಳಿದ್ಮೇಲೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಲ್ವಾ? ನಮ್ಗೇನು ಬೇಕೋ ಪರಮಾತ್ಮ ಕೊಡಲ್ವಾ? ಆದ್ರೆ ನಾವೇ ಫ್ಲಕ್ಚುಯೇಟ್ ಆಗ್ತಾ ಇದೀವಿ. ಒಂದ್ ಕಡೆ ಒಂದ್ಸಲ ಆ ಕಡೆ, ಒಂದ್ಸಲ ಈ ಕಡೆ, ಹೌದಲ್ವಾ? ಹಾಗಾಗಿ ಸಿಂಪಲ್ ಆಗಿ ಸರಳವಾಗಿ ನಾವು ಇದನ್ನ ಫಾಲೋ ಮಾಡ್ತಾ ಬಂತು ಅಂತ ಹೇಳಿದ್ರೆ ಆ ಪರಮಾತ್ಮನ ಅನುಗ್ರಹ ಸದಾ ನಮ್ ಜೊತೆನಲ್ಲಿ ಇರುತ್ತೆ. ಇದ್ರಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ನಮ್ಮಲ್ಲಿ ಏನ್ ಹೇಳಿದ್ದಾರೆ, ನಮ್ಮಲ್ಲಿ ನಾವು ಏನ್ ಕೊಡ್ತೀವೋ ಅದು ಪ್ರಕೃತಿ ಏನ್ ಗೊತ್ತಾ? ಪ್ರಕೃತಿಯ ನಿಯಮ ಏನ್ ಗೊತ್ತಾ? ನೀವು ಕೊಟ್ಟಷ್ಟು ಅದು ಮಲ್ಟಿಪಲ್ ಆಗಿ ನಮ್ಗೆ ವಾಪಸ್ ಬರುತ್ತೆ. ಟ್ರಿಪಲ್ ಆಗಿ, ಡಬಲ್ ಆಗಿ, ಎಷ್ಟು ಅಂದ್ರೆ ಅನಂತವಾಗಿ ನಮ್ ಜೊತೆ ಬರುತ್ತೆ. ಆಗ ನಾವ್ ಏನ್ ಕೊಡ್ತಾ ಇದ್ದೀವಿ? ದ್ವೇಷ ಕೊಡ್ತಾ ಇದೀವಾ? ಪ್ರೀತಿ ಕೊಡ್ತಾ ಇದೀವಾ? ಕರುಣೆ ಕೊಡ್ತಾ ಇದೀವಾ? ಏನ್ ಕೊಡ್ತಾ ಇದೀವಿ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಇನ್ಮೇಲಿಂದ ಕೊಡೋದನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ನಮ್ಮ ಹತ್ರ ಏನಿದೆಯೋ ಅದನ್ನ ಕೊಡಿ, ಇಲ್ಲದೆ ಇರೋದನ್ನ ಕೊಡಿ ಅಂತ ಕೇಳಲ್ಲ. ನಿಮ್ಮ ಹತ್ರ ಏನಿದೆಯೋ, ಪ್ರೀತಿ ಇದೆಯಾ ಪ್ರೀತಿ ಹಂಚಿ, ಸ್ನೇಹ ಇದೆಯಾ ಸ್ನೇಹ ಹಂಚಿ, ಗೌರವ ಇದೆಯಾ ಗೌರವನ ಹಂಚಿ, ನಮ್ಮ ಜ್ಞಾನ ಇದೆಯಾ ಜ್ಞಾನವನ್ನ ಹಂಚಿ. ನಮ್ಮಲ್ಲಿ ಏನಿದೆಯೋ ಅದನ್ನ ನಾವು ಹಂಚ್ತಾ ಬರ್ಬೇಕು. ದಾನ ಮಾಡಿ ಹಂಚಿ ಅಂತ ಹೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇಲ್ಲದೆ ಇದ್ರು ಪಕ್ಕದವ್ರ ಹತ್ರ ಸಾಲ ಮಾಡಿ ಆ ಮೂರ್ಖತನವನ್ನ ಮಾಡಬಾರ್ದು ಅಲ್ವಾ? ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಆ ಪರಮಾತ್ಮನೇ ಬ್ಲೇಮ್ ಮಾಡೋದು ಆಮೇಲೆ. ಅದರಲ್ಲಿ ನಾವು ಸ್ವಲ್ಪ ಸ್ಮಾರ್ಟ್ ಆಗಿ ಕೂಡ ಇರಬೇಕು. ಅರ್ಥ ಆಯ್ತಾ? ಕೊಡಿ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮಠ ಎಲ್ಲಾನು ಮಾಡ್ಕೊಳ್ಳೋ ಸ್ಥಿತಿಗೆ ನಾವು ಬರೋದಲ್ಲ. ಎಲ್ಲಿ ನಾವು ಏನ್ ಮಾಡ್ಬೇಕು, ಎಷ್ಟನ್ನ ಮಾಡ್ಬೇಕು ಅಂತ ಒಂದು ಸ್ಮಾರ್ಟ್ನೆಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ಕೊಳ್ಳಿ. ಅಂದ್ರೆ ಅದ್ರಲ್ಲಿ ಗೊಂದಲ ಇರಬಾರ್ದು. ನಾವು ಮಾಡೋ ಕೆಲಸದಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು, ಅವ್ರಿಗೂ ನೋವಾಗ್ಬಾರ್ದು, ನಮಗೂ ನೋವಾಗ್ಬಾರ್ದು. ಆ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಎಚ್ಚರಿಕೆಯಿಂದ ನಾವು ಎಲ್ಲಾ ಕೆಲಸವನ್ನ ಮಾಡ್ಕೊಳ್ತಾ ಬರೋಣ. ಖಂಡಿತವಾಗ್ಲೂ ಆ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಸಿಕ್ಕೇ ಸಿಗತ್ತೆ.